गौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि शिवं शिवानी सहितं नमामि। ಓಂ ನಮಃ ಶಿವಾಯ. ಮಾಡಿದ್ದುಣ್ಣೋ ಮಹಾರಾಯ ಅನ್ನುವಂಥ ಮಾತು ಎಷ್ಟೋ ಬಾರಿ ಯಾರಾದರೂ ಅಧಿಕ ಪ್ರಸಂಗ ಮಾಡಿ ಮಾಡಬಾರದ್ದೇನೋ ಮಾಡಿ ಆಮೇಲೆ ಅದರ ಫಲ ಉಣ್ಣುವಾಗ ಅಯ್ಯೋ ಇದ್ಯಾಕೆ ನಮಗೆ ಅಂತ ಹೇಳಿದಾಗ ತಿಳಿದವರು ಅಂಥವ್ರಿಗೆ ಹೇಳ್ತಾರೆ, ಇದು ಯಾಕೆ ಅಂತ ಹೇಳಿದರೆ ನೀವೇ ಮಾಡಿದ ಕೆಲಸಕ್ಕೆ ಫಲ ಇದು, ಯಾಕೆ ಆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೋದ್ರಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಆ ರೀತಿ ಒಂದು ಪಾಠ ಕಲಿಸುವ ರೀತಿ ಆ ಮಾತು ಬರುತ್ತೆ. ಆದರೆ ಇವತ್ತು ಆ ಶೀರ್ಷಿಕೆಯನ್ನು ಕೊಟ್ಟು ನಾವು ಏನನ್ನ ಹೇಳ ಬಯಸ್ತೀವಿ ಅಂದರೆ, ಕರ್ಮ ಸಿದ್ಧಾಂತ ಅಂತ ಒಂದಿದೆ ನಮ್ಮ ಸನಾತನ ಧರ್ಮದಲ್ಲಿ. ಅದು ಬಹಳ ಮಹತ್ವಪೂರ್ಣವಾದದ್ದು. ಅದನ್ನು ಅಲ್ಲಗಳೆಯೋದು ಬಹಳ ಕಷ್ಟ. ಅಲ್ಲಗಳಿತಾರೆ ತುಂಬ ಮಂದಿ. ಎಷ್ಟೋ ಬೇರೆ ಧರ್ಮಗಳಲ್ಲಿ ಆ ಒಂದು ಸಿದ್ಧಾಂತ ಇಲ್ಲ. ಆದರೆ ಆ ಸಿದ್ಧಾಂತವನ್ನು ಒಮ್ಮೆ ಅರಿತುಕೊಂಡ್ರೆ ಬಹಳ ತರ್ಕಬದ್ಧವಾಗಿ ಅದು ತೋರುತ್ತೆ. ಮೊದಲನೇದಾಗಿ ಈ ಪ್ರಪಂಚದಲ್ಲಿ ಬಹಳಷ್ಟು ಅಸಮಾನತೆ ಇದೆಯಲ್ಲ, ಅಸಮಾನತೆ, ಸಮಾನರಾಗಿಲ್ಲ ಎಲ್ಲರೂ. ಕೆಲವರು ಶ್ರೀಮಂತರು, ಕೆಲವರು ಬಡವರು, ಕೆಲವರಿಗೆ ಒಳ್ಳೆ ಆರೋಗ್ಯ, ಇನ್ನು ಕೆಲವರಿಗೆ ಯಾವಾಗಲೂ ಒಂದಲ್ಲ ಒಂದು ರೋಗ. ಹೀಗೆ ನೂರಾರು ರೀತಿಯಲ್ಲಿ ವಿದ್ಯೆ ಇರ್ಬೋದು, ಬುದ್ಧಿ ಇರ್ಬೋದು, ಬಲ ಇರ್ಬೋದು, ಸುಖ ಇರ್ಬೋದು, ಎಲ್ಲದರಲ್ಲೂ ಕೂಡ ನೂರಾರು ರೀತಿಯಲ್ಲಿ ಪ್ರಪಂಚದ ಉದ್ದಗಲಕ್ಕೆ ಯಾವ ದೇಶಕ್ಕೆ ಬೇಕಾದರೂ ಹೋಗಿ ಅಲ್ಲಿ ಸಮಾನತೆ ವಾಸ್ತವವಾಗಿ ಇಲ್ಲ. ಅದನ್ನು ಸನಾತನ ಧರ್ಮದಲ್ಲಿ ವಿವರಿಸುವ ಬಗೆ ಬೇರೆ ಯಾವುದಲ್ಲ, ಕರ್ಮ ಸಿದ್ಧಾಂತ. ಹೇಗೆ ಇಬ್ಬರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡ್ಬೋದು, ಇಬ್ಬರೂ ಇಂಜಿನಿಯರಿಂಗ್ ಮಾಡಿದ್ದಾರೆ. ಆದರೆ 10 ವರ್ಷದ ನಂತರ ನೋಡಿದರೆ ಒಬ್ಬನಿಗೆ ಒಳ್ಳೆ ಕೆಲಸ ಇದೆ, ಒಳ್ಳೆ ಸಂಪಾದನೆ ಇದೆ, ಒಳ್ಳೆ ಹೆಸರಿದೆ. ಇನ್ನೊಬ್ಬನಿಗೆ ಮತ್ತೆ ಮತ್ತೆ ಕೆಲಸ ಕಳಿಸಿ ಹೋಗುತ್ತೆ, ಕೆಲಸ ಅವನು ಕಳ್ಕೊಳ್ತಾನೆ. ಮೇಲ್ಮೇಲಿಂದ ನೋಡಿದಾಗ ಅಯ್ಯೋ ಇವನು ದುರದೃಷ್ಟ. ಹತ್ತಿರ ಹೋಗಿ ನೋಡಿದರೆ ಆ ಪ್ರಕಾರ ಪುನಃ ಪುನಃ ಕೆಲಸ ಕಳ್ಕೊಳ್ಳೋದು ಸಾಮಾನ್ಯವಾಗಿ ತಾನಾಗಿ ಆಗೋದಿಲ್ಲ. ಈತನ ಜ್ಞಾನ, ಈತ ತಿಳ್ಕೊಂಡಿರೋದು, ಅಥವಾ ತಿಳ್ಕೊಂಡಿದ್ರೂ ಕೂಡ ತನ್ನ ಕೆಲಸದಲ್ಲಿ ಎಷ್ಟನ್ನ ಬಳಸ್ತಾನೆ, ಎಷ್ಟನ್ನು ಉಪಯೋಗಿಸ್ತಾನೆ, ತಾನು ಮಾಡಿಕೊಡ್ತೀನಿ ಅಂತ ಹೇಳುವಂಥ ಕೆಲಸವನ್ನ ಮಾಡಿಕೊಡ್ತಾನೋ ಅಥವಾ ಮುಂದೂಡ್ತಾ ಇರ್ತಾನೋ, ಅದೆಲ್ಲ ನೋಡಬೇಕಾಗುತ್ತೆ. ಅದೆಲ್ಲ ನೋಡಿದ ನಂತರ ಹೆಚ್ಚಾಗಿ ನಮ್ಗೆ ಗೊತ್ತಾಗುತ್ತೆ, ಇಬ್ಬರೂ 5 ವರ್ಷ 4 ವರ್ಷ ಇಂಜಿನಿಯರಿಂಗ್ ಮಾಡಿರಬಹುದು. ಆದರೆ ಈ ಎರಡನೇ ವ್ಯಕ್ತಿ ಮೊದಲನೇ ಕೆಲಸದಿಂದ ಹಿಡಿದು ಸರಿಯಾಗಿದೆ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ಅವನ ತಿಳುವಳಿಕೆಯೂ ಇಲ್ಲ, ಮತ್ತು ಪರ್ಫಾರ್ಮೆನ್ಸ್ ಅಂತಾರೆ ನೋಡಿ. ಆದ್ದರಿಂದ ಎಲ್ಲ ಕಂಪನಿಯು ಕೂಡ ಸ್ವಲ್ಪ ಕಾಲ ಅವನನ್ನು ನೋಡಿ ಥ್ಯಾಂಕ್ ಯು, ನಾಳೆಯಿಂದ ನೀವು ಬರೋದು ಬೇಡ ಅಂತ ಹೇಳ್ತಾ ಹೋಗಿದೆ. ದೂರದಿಂದ ಒಳ್ಳೆ ಕೋಟ್ ಬೂಟ್ ಹಾಕೊಂಡು ಹೋಗ್ತಿರ್ಬೋದು, ಮಾತಾಡುವ ಶೈಲಿಯಲ್ಲಿ ಇವನು ಭಾಳ ಇಂಜಿನಿಯರಿಂಗ್ ತಿಳ್ಕೊಂಡಿದ್ದಾನೆ ಅಂತ ನಿಮ್ಗೆ ಅನಿಸ್ಬೋದು. ಆದರೆ ಹತ್ತಿರ ಹೋಗಿ ಅವರು ಎಲ್ಲಿ ಕೆಲಸ ಮಾಡಿದ್ರು ಆ ಕಂಪನಿಗಳಲ್ಲಿ ಕೆಲವಾರು ಮಂದಿ ಹತ್ರ ಮಾತಾಡಿಸಿ ಆಗ ಗೊತ್ತಾಗುತ್ತೆ. ಒಂದು ಜನ್ಮದ ಒಳಗೆ ಎಷ್ಟೋ ಬಾರಿ, ಯಾವಾಗಲೂ ಅದು ಅದೃಷ್ಟ ಅದೃಷ್ಟ ಅಂತಲ್ಲ, ಅವರವರು ಪಡುವಂತಹ ಪರಿಶ್ರಮಕ್ಕೆ ಬೆಲೆ ಇದೆ. ಎಷ್ಟೋ ಬಾರಿ ಭಾರತೀಯರು ವಿದೇಶಕ್ಕೆ ಹೋದಾಗಂತೂ ಅಲ್ಲಿ ಒಳ್ಳೆ ಪರಿಶ್ರಮ ಪಟ್ಟು ಎಷ್ಟು ಎತ್ತರಕ್ಕೆ ಬರ್ತಾರೆ. ನಮ್ಮ ದೇಶದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ ಅಂತ ಹೇಳ್ತಾರೆ. ಅದು ಪೂರ್ಣ ಸತ್ಯವಲ್ಲ. ನಮ್ಮ ದೇಶದಲ್ಲೂ ಕೂಡ ಯಾರ್ಯಾರು ಎಲ್ಲ ಬಹಳ ಮೇಲ್ ಬರ್ತಾರೆ. ಇವಾಗ 18 ವರ್ಷದ ಒಬ್ಬ ಬಾಲಕ, ಚೆನ್ನೈ ಅವನು, ಗುಕೇಶ್ ಅಂತ, ಗುಕೇಶ್ 18 ವರ್ಷ ವಯಸ್ಸಿನಲ್ಲಿ ಇಡೀ ಪ್ರಪಂಚದ ಅವನು ಚೆಸ್ ಚಾಂಪಿಯನ್ ಆಗಿದ್ದಾನೆ. ವರ್ಲ್ಡ್ ಚಾಂಪಿಯನ್ ಗುಕೇಶ್ ಫ್ರಾಮ್ ಇಂಡಿಯಾ. ಅವನೇನು ಅದೃಷ್ಟದಿಂದ ಪಡೆದದನ್ನ
ಚಿಕ್ಕವನಾಗಿದ್ದಾಗಿಂದ 7 ವರ್ಷವೋ 8 ವರ್ಷವಾಗಿದ್ದರಿಂದ ಅವನು ತುಂಬ ಪರಿಶ್ರಮ ಪಟ್ಟಿದ್ದಾನೆ. ಅವನನ್ನ ಮೇಲ್ ತರಬೇಕು ಅಂತ ಅವನ ತಂದೆ ತಾಯಿ ಒಳ್ಳೆಯ ಸ್ಥಾನದಲ್ಲಿದ್ದವರು. ತಂದೆ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಸರ್ಜನ್ ಅಂತ ಹೇಳ್ತಾರೆ. ತಾಯಿ ಕೂಡ ಯಾವುದೋ ಬಯಾಲಜಿ ಯಾವುದರಲ್ಲೂ ಬಹಳ ಓದಿದವಳು. ಅವರು ಎಷ್ಟೋ ಮಟ್ಟಿಗೆ ತಮ್ಮ ಉದ್ಯೋಗದಲ್ಲಿ ಸಿಗಬಹುದಾದ ಲಾಭಗಳನ್ನೆಲ್ಲ ತ್ಯಜಿಸಿ ತಮ್ಮ ಮಗನಿಗೆ ಪ್ರಪಂಚದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಪಂದ್ಯದಲ್ಲಿ ಟೂರ್ನಮೆಂಟಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಮಾಡಿಕೊಟ್ರು. ತಂದೆ ತಾಯಿ ಸ್ವತಃ ಹೋಗ್ತಾ ಇದ್ರು ಯುರೋಪಿಗೆ, ಅಮೇರಿಕಕ್ಕೆ. ಆ ಥರ ಅವನಿಗೆ ಪ್ರೋತ್ಸಾಹ ಕೊಟ್ಟು ಸಂಪೂರ್ಣ ಬೆಂಬಲ ಕೊಟ್ಟು, ತಂದೆ ತಾಯಿಗಳಿಂದ ಬೆಂಬಲ ಇದೆ, ತಾನೂ ಕೂಡ ಪರಿಶ್ರಮ ಪಟ್ಟ. ಇವಾಗ ಕಳೆದ ವಾರ ನಮಗೆ ಗೊತ್ತಾಯಿತು, 18 ವಯಸ್ಸಿನಲ್ಲಿ ಇಲ್ಲಿವರೆಗೆ ಯಾರೂ ಅಷ್ಟು ಚಿಕ್ಕ ವಯಸ್ಸಲ್ಲಿ ಪ್ರಪಂಚದ ಚಾಂಪಿಯನ್ ಆಗಿರಲಿಲ್ಲ. ವಿಶ್ವಕ್ಕೆ ನಂಬರ್ 1 ಆದ ಚೆನ್ನೈನ ಗುಕೇಶ್ ಮಾಡಿದ್ದುಣ್ಣು ಮಹಾರಾಯ. ಅಲ್ಲೂ ಕೂಡ ಅವನು ಕೊಟ್ಟ ಪರಿಶ್ರಮಕ್ಕೆ, ಅವನು ಮಾಡಿದ ಎಷ್ಟ ಕೆಲಸಕ್ಕೆ, ತಯಾರಿಗೆ ಅಲ್ಲಿ ಫಲ ಸಿಕ್ಕಿದೆ. ಅಂತೂ ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಎಷ್ಟೋ ಜನ್ಮಗಳ ವ್ಯಾಪ್ತಿಯಲ್ಲಿ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಬಾರಿ ನಾವು ಅನುಭವಿಸುವ ಕಷ್ಟಗಳು ಈ ಜನ್ಮದಲ್ಲಿ ನಾವು ಮಾಡಿದ ಯಾವುದೋ ತಪ್ಪಿಗೆ ಇಲ್ಲದೆ ಇರಬಹುದು, ಹಿಂದಿನ ಜನ್ಮದ ತಪ್ಪುಗಳಿಗೆ ಅದು ಫಲವಾಗಿರಬಹುದು. ಎಷ್ಟೋ ಬಾರಿ ನಮ್ಗೆ ಅಂತ ಅರ್ಹತೆ ಯೋಗ್ಯತೆ ಇಲ್ಲದಿದ್ರೂ ಕೂಡ ನಾವು ಒಳ್ಳೊಳ್ಳೆ ರೀತಿಯಲ್ಲಿ ಸನ್ಮಾನವನ್ನ, ಪ್ರೋತ್ಸಾಹವನ್ನ, ಒಳ್ಳೊಳ್ಳೆಯ ಸ್ಥಾನಮಾನಗಳನ್ನೆಲ್ಲ ಪಡಿತೀವಿ. ಯಾವ್ಯಾವ ವರ್ಗದವರೇ ಆಗಿರಲಿ, ಹೆಂಗಸರಿರಲಿ, ಗಂಡಸರಿರಲಿ, ಮಕ್ಕಳಿರಲಿ, ನಾವು ನೋಡ್ತೇವೆ, ಅಬ್ಬಾ ಅವರ ಭಾಗ್ಯ ನೋಡಿ ಎಷ್ಟು ಎತ್ತರಕ್ಕೆ ಬಂದರು ಅಂತ ಹೇಳ್ತೇವೆ. ಆದರೆ ಕರ್ಮ ಸಿದ್ಧಾಂತದ ಪ್ರಕಾರ ಯಾವುದೂ ಕೂಡ ಅಪಘಾತ ಅಲ್ಲ. ಸ್ವಾಮಿ ಚಿನ್ಮಯಾನಂದರು ಒತ್ತಿ ಹೇಳ್ತಾ ಇದ್ರು, ನಿಜವಾಗಿ ನೋಡಿದರೆ ನಮ್ಮ ಜೀವನದಲ್ಲಿ ಎಂದೂ ಕೂಡ ಆಕ್ಸಿಡೆಂಟ್ ಇಲ್ಲ. ಆಕ್ಸಿಡೆಂಟಲಿ ಇವರು ಶ್ರೀಮಂತರಾದರು, ಆಕ್ಸಿಡೆಂಟಲಿ ಅವರು ಬಡವರಾದರು ಅಂತ ಹೇಳೋಂಗಿಲ್ಲ. ಯಾರ್ಯಾರು ಏನಾಗ್ತಾರೋ ಅದೆಲ್ಲದಕ್ಕೂ ಹಿಂದೆ ಕಾರಣ ಇರುತ್ತೆ. 10 ಜನರಿಗೆ ಗೊತ್ತಿಲ್ಲದೆ ಇರಬಹುದು, ಆದರೆ ಭಗವಂತ ಮೇಲಿನಿಂದ ಅದೆಲ್ಲವನ್ನು ಮಾಡಿಸ್ತಾನೆ. ಇದೆಲ್ಲ ಅವನು ಆಡುವ ಗೊಂಬೆ ಆಟ. ಆದರೆ ಅವನು ಯದ್ವಾ ತದ್ವಾ ಏನೂ ಮಾಡೋದಿಲ್ಲ. ಅವನು ಬಹಳ ಪರಾಂಬರಿಸಿ, ಬಹಳ ಪರಿಶೀಲನೆ ಮಾಡಿ ಜೀವಾತ್ಮರಿಗೆ ಫಲವನ್ನು ಕೊಡ್ತಾನೆ ಅನ್ನುವಂತಹ ವಿಶ್ವಾಸ ನಮ್ಮದಾಗಿದೆ ಎಷ್ಟೋ ಶತಮಾನಗಳಿಂದ. ಗೀತೆಯಲ್ಲಂತೂ ಹಲವಾರು ಕಡೆಯಲ್ಲಿ ಈ ಒಳ್ಳೆಯ ಕರ್ಮದಿಂದ ಜೀವಾತ್ಮ ಒಳ್ಳೆಯ ಸ್ಥಿತಿಗೆ ಹೋಗ್ತಾನೆ, ಕೆಟ್ಟ ಕರ್ಮಗಳಿಂದ ಆತನಿಗೆ ಅಧೋಗತಿ ಆಗತ್ತೆ ಅನ್ನೋದನ್ನ ಭಗವಂತ ಹೇಳ್ತಾನೆ. ಉದಾಹರಣೆಗೆ 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅನ್ನೋದನ್ನ ಹೇಳುತ್ತಾ ಶ್ರೀಕೃಷ್ಣ, ಯಾರು ಆಸುರ ಸಂಪತ್ತಲ್ಲಿರ್ತಾರಲ್ಲ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಮಾಡೋದು ಮಾತ್ರ ಅಲ್ಲ, ಯಾರ ಮೇಲೆ ಸಿಟ್ಟು ಬರುತ್ತೋ ಅವ್ರಿಗೆ ಏನೇನೋ ತೊಂದರೆ ಕೊಡೋದು, ಅವ್ರ ಮನೆ ಸುಟ್ಟು ಹಾಕೋದು, ಅವ್ರಿಗೆ ಹೊಡೆಯೋದು, ಬಡಿಯೋದು, ಅವ್ರ ಹಣವನ್ನು ದೋಚ್ಕೊಳ್ಳೋದು, ಏನೆಲ್ಲ ಮಾಡ್ತಾರೆ. ಅದು ಆಸುರಿ ಸಂಪತ್ತು ಅಥವಾ ಆಸುರಿ ಮನೋವೃತ್ತಿ ಅನ್ಬೋದು. ಅವ್ರ ಬಗ್ಗೆ ಒಂದು ಕಠೋರವಾದ ಶ್ಲೋಕ ಇದೆ 16ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ. ತಾನಹಂ ದ್ವಿಶತ ಕ್ರೂರಾನ್ ಸಂಸಾರೇಶು ನರ ಅಧಮಾನ್ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಷು ಏವ ಯೋನಿಷು ಅಂತ ಭಗವಂತ ಹೇಳ್ತಾನೆ. ಅವರು ನಡೆದ ರೀತಿ, ಅವರ ನಡತೆ, ಅವರು ಜನರ ಜೊತೆ ವ್ಯವಹರಿಸಿದ ರೀತಿ ಚಂದವಾಗಿರಲಿಲ್ಲ ಅಂಥವ್ರನ್ನ ನಾನು ಮತ್ತೆ ಪುನಃ ಒಳ್ಳೆಯ ಶಾಂತವಾದ ಸತ್ಸಂಗ ಸಿಗುವಂತಹ ಸ್ಥಳದಲ್ಲಿ ಹಾಕುವುದಿಲ್ಲ. ಅದರ ಬದಲು ಅವರನ್ನು ನಾನು ಅಶುಭ ಆದಂತಹ ಅವರನ್ನು ನಾನು ಎಂತಹ ಒಂದು ಮುಂದಿನ ಜನ್ಮದಲ್ಲಿ ತಳ್ಳುತ್ತೀನಿ ಅಂದರೆ ಅಲ್ಲಿ ಅವರಿಗೆ ಅವರ ರೀತಿ ಜನರೇ ಸಿಗ್ತಾರೆ. ನೀವು ಹೇಳೋದು, ಅಯ್ಯೋ ಆ ಥರ ಕೆಟ್ಟವರಿಗೆ ಭಗವಂತ ಕೃಪೆ ತೋರಿ ಒಳ್ಳೆ ಋಷಿ ಮುನಿಗಳ ಮಧ್ಯೆ ಹಾಕಬೇಕು ಅಂತ ಇಲ್ಲ. ಕೆಲವೊಮ್ಮೆ ಭಗವಂತ ಅನುಗ್ರಹ ತೋರಿಸ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಹೆಚ್ಚಾಗಿ ನಿಯಮಕ್ಕನುಸಾರವಾಗಿ. ಇದು ಭಗವಂತ ಹೇಳ್ತಾನೆ, ನನ್ನ ತಪ್ಪೇನಿಲ್ಲ,
ಇವರು ಯಾವ ರೀತಿ ವರ್ತಿಸಿದಾರಂದ್ರೆ ಆ ಪ್ರಕಾರ ವರ್ತಿಸುವ ಮೂಲಕ ಇವರು ಅಂತಹ ಒಂದು ಜನ್ಮ, ಅಂತಹ ಒಂದು ಕುಟುಂಬ, ಅಂತಹ ಒಂದು ಪರಿಸರವನ್ನ ತಾವಾಗಿ ಕೇಳಿಕೊಂಡಿದ್ದಾರೆ. ಯು ಆಸ್ಟ್ ಫಾರ್ ಇಟ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಯು ಆಸ್ಟ್ ಫಾರ್ ಇಟ್ ಅಂತ. ಹಾಗೆ ಇನ್ನೊಂದು ಕಡೆ 14ನೇ ಅಧ್ಯಾಯದಲ್ಲಿ ಗುಣಗಳ ಬಗ್ಗೆ ಮಾತಾಡುವಾಗ ಭಗವಂತ ಶ್ರೀಕೃಷ್ಣ ಒಳ್ಳೆಯ ಸತ್ವ ಸಂಪನ್ನರು, ಶಾಂತರು, ಎಲ್ಲರ ಕಡೆ ಪ್ರೀತಿ, ಪ್ರೇಮ, ಗೌರವ ಇಟ್ಕೊಳ್ಳುವಂಥವ್ರ ಬಗ್ಗೆ ಹೇಳ್ತಾ ಶ್ರೀಕೃಷ್ಣ ಹೇಳ್ತಾನೆ, ಅವರನ್ನ ನಾನು ಹೇಗೆ ಊರ್ಧ್ವಗತಿಗೆ ಕರ್ಕೊಂಡು ಹೋಗ್ತೀನಿ. ಒಳ್ಳೆಯ ಲೋಕಗಳು ಅಥವಾ ಭೂಲೋಕದಲ್ಲಿ ಮತ್ತೆ ಹುಟ್ಟಿದ್ರೆ ಅವರದ್ದು ಕುಟುಂಬ, ಅವರ ಸುತ್ತಮುತ್ತಲಿನ ಜನರು ಎಲ್ಲರೂ ಕೂಡ ಪರಿಶ್ರಮಗಳಿರ್ತಾರೆ, ಬಹಳ ಬ್ಯಾಲೆನ್ಸ್ಡ್, ಸಮತೋಲನದಲ್ಲಿರೋರು ಇರ್ತಾರೆ. ಅವರಿಂದ ಕಲಿಯೋದು ತುಂಬ ಇರುತ್ತೆ. ಅವರ ಒಳಗಿನ ಶಾಂತಿ ಸಮಾಧಾನವನ್ನು ನಾವು ಮೆಚ್ಚುತ್ತೀವಿ. ಹಾಗೆ ಮೆಚ್ಚುತ್ತಾ ಮೆಚ್ಚುತ್ತಾ ನಮ್ಮಲ್ಲೂ ಕೂಡ ಆ ಥರದ ಶಾಂತಿ ಸಮಾಧಾನ ಬರುತ್ತೆ. ಆ ಒಂದು ರೀತಿ ಮಾತಾಡುತ್ತಾ ಶ್ರೀಕೃಷ್ಣ 14ನೇ ಅಧ್ಯಾಯದ 18ನೇ ಶ್ಲೋಕದಲ್ಲಿ ಹೇಳ್ತಾನೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ. ದೈವಿ ಸಂಪತ್ತನ್ನ ಇಟ್ಕೊಂಡವರು ಸತ್ವಸ್ಥಾಹ, ಅವರು ಹೆಚ್ಚಾಗಿ ಸತ್ವದಲ್ಲಿ ನಿಂತಿರ್ತಾರೆ, ರಜಸ್ಸಿನಲ್ಲಿ ಅಲ್ಲ, ತಮಸ್ಸಿನಲ್ಲಿ ಅಲ್ಲ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಟಂತಿ ರಾಜಸಾಹ ಜಘನ್ಯ ಗುಣ ವೃತ್ತಿಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ. ಸತ್ವ, ರಜಸ್ ಮತ್ತು ತಮಸ್ ಇವುಗಳ ಭಾಷೆಯನ್ನು ಉಪಯೋಗಿಸುತ್ತಾ ಭಗವಂತ ಮತ್ತೆ ಈ ಕರ್ಮ ಸಿದ್ಧಾಂತವನ್ನೇ ಎತ್ತಿ ಹಿಡಿತಾನೆ, ಅದನ್ನೇ ಅನುಮೋದಿಸ್ತಾನೆ, ಅದನ್ನೇ ಒತ್ತಿ ಹೇಳ್ತಾನೆ. ಚಿನ್ಮಯಾನಂದರು ಹೇಳ್ತಾ ಇದ್ರು, ಇವತ್ತಿನ ದಿನ ನಿಮಗೆ ಏನು ಸಿಕ್ಕಿದೆಯೋ ಅದು ನಿಮ್ಮ ಪೂರ್ವ ಕರ್ಮದ ಫಲ. ಆದರೆ ನಿಮಗೆ ಇನ್ನೂ ಉತ್ತಮವಾದದ್ದು ಬೇಕಂತಿದ್ರೆ ಇವತ್ತು ಯಾವ ಫಲ ಸಿಕ್ಕಿದೆಯೋ ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ, ಒಳ್ಳೆಯ ರೀತಿ ಎದುರಿಸಿ. ಭಾಳ ವಿಟ್ಟಿ ಅಂತ ಹೇಳ್ತಾವೆಲ್ಲ ಚಿನ್ಮಯಾನಂದರು. ಯುವರ್ ಟುಡೇ ಈಸ್ ಯುವರ್ ಯೆಸ್ಟರ್ಡೇ ಆ್ಯಂಡ್ ಯು ಕ್ಯಾನ್ ಮಾಡಿಫೈ ಇಟ್ ಟು ಗೆಟ್ ಎ ಬೆಟರ್ ಟುಮಾರೋ ಅಂತೆಲ್ಲ ಹೇಳ್ತಾ ಇದ್ರು. ವಾಟ್ ಯು ಮೀಟ್ ಈಸ್ ಯುವರ್ ಪ್ರಾರಬ್ಧ. ನಿಮಗೆ ಭಾಳ ಸಣ್ಣ ವಯಸ್ಸಿನಲ್ಲೇ ಯಾವುದೋ ಅನಾರೋಗ್ಯ ಆಯಿತು, ಸಣ್ಣ ವಯಸ್ಸಿನಲ್ಲೇ ಯಾವುದೋ ಒಂದು ಕಷ್ಟ ಬಂತು, ಇದ್ಯಾಕೆ ನನಗೆ ಇಷ್ಟು ಬೇಗ ಬಂದಿದೆ, ಮಿಕ್ಕಿದವರಿಗೆಲ್ಲ 60-70 ದಾಟಿದ ನಂತರ ಆಗುವಂಥದ್ದು ನನಗೆ 42 ವಯಸ್ಸಲ್ಲಿ ಆಯ್ತಲ್ಲ ಅಂತ ಹೇಳಿದರೆ ಭಗವಂತ ಮತ್ತೆ ಚಿನ್ಮಯಾನಂದರು ಹೇಗೆ ಹೇಳ್ತಾರಂದ್ರೆ, ನಿಮಗೇನು ಬರುತ್ತೋ ಅದು ನಿಮ್ಮ ಪೂರ್ವ ಕರ್ಮದ ಫಲ, ಪ್ರಾರಬ್ಧ. ವಾಟ್ ಯು ಗೆಟ್ ಈಸ್ ಯುವರ್ ಪ್ರಾರಬ್ಧ, ಬಟ್ ಆಶಾಕಿರಣ ಒಂದಿದೆ. ವಾಟ್ ಯು ಡೂ ವಿತ್ ವಾಟ್ ಯು ಗೆಟ್ ಈಸ್ ಯುವರ್ ಪುರುಷಾರ್ಥ. ಪ್ರಾರಬ್ಧ ಮತ್ತು ಪುರುಷಾರ್ಥ. ಪ್ರಾರಬ್ಧ ಅನ್ನೋದ್ರಲ್ಲಿ ನಮಗೆ ಯಾವ ನಿಯಂತ್ರಣ ಇಲ್ಲ, ನಮ್ಮ ಹಿಂದಿನ ಕರ್ಮದ ಪ್ರಕಾರ ನಮ್ಗೆ ಬಂದ್ಬಿಡುತ್ತೇನೋ ಹಿತ ಅಥವಾ ಅಹಿತ. ಆದರೆ ಇನ್ನೊಂದಿದೆ ಬದುಕಿನಲ್ಲಿ ಪುರುಷಾರ್ಥ ಅಂತ. ನಮಗೆ ಯಾವುದೋ ರೋಗ ಬಂತಂತ ಇಟ್ಕೊಳ್ಳಿ, ಆಗ ರೋಗ ಬಂದಾಗ ಆ ರೋಗದ ಒಂದು ಅವಸ್ಥೆಯಲ್ಲಿ ಊರಿನಲ್ಲೆಲ್ಲರಿಗೂ ನಾವು ಬೈಬಹುದು, ಎಲ್ಲರಿಗೂ ದೂರ ಕೊಡಬಹುದು, ಎಲ್ಲರನ್ನೂ ದೂರಬಹುದು. ಎಲ್ಲ ತಂದೆ ತಾಯಿಗಳಿಂದ ಪ್ರಾರಂಭಿಸಿ ಆಮೇಲೆ ಯಾರು ನೋಡೋಕೆ ಬಂದರೆ ರೋಗದಲ್ಲಿ ಆಸ್ಪತ್ರೆಯಲ್ಲಿ ಇದ್ದಾರೆ ಒಂದು ನೋಡಿ ವಿಚಾರಿಸ್ಕೊಂಡು ಬರೋಣ ಅಂತ ಬಂದರೆ ಅವರಿಗೂ ಉಗಿದು ಬಿಡೋದು ಅಂತಾರಲ್ಲ, ಉಗಿದು ಬಿಡೋದು ಅಂದರೆ ಬೈಯೋದು ಅಂತ ಅರ್ಥ. ಸೊ ಬೆಂಗಳೂರು ಕನ್ನಡದಲ್ಲಿ ಚೆನ್ನಾಗಿ ಉಗಿದ ಅಂತಾರೆ, ಮಂಗಳೂರಿನಲ್ಲಿ ಅದು ಉಪಯೋಗಿಸೋದಿಲ್ಲ. ಮಂಗಳೂರು ಜನರ ಜೊತೆ ನೀವು ಚೆನ್ನಾಗಿ ಅವನಿಗೆ ಉಗಿದ ಅಂತ ಹೇಳಿದ್ರೆ ಅವರು ಪಾಪ ಅರ್ಥ ಮಾಡ್ಕೊಳ್ಳೋದು, ನಿಜವಾಗ್ಲೂ ಉಗಿಯೋದಂತ ಹೇಳ್ತಾರೆ, ಬಾಯಲ್ಲಿರೋದನ್ನು ಎಸೆಯೋದು. ಆ ಪ್ರಕಾರ ಉಗಿದ ಇವನು ಯಾವ್ದು ಮಾಡಬಾರ್ದಿತ್ತು. ಉಗಿದ ಅಂದರೆ ಬೈದ ಅಂತ ಅರ್ಥ ವಿಶೇಷವಾಗಿ ಬೆಂಗಳೂರು ಮೈಸೂರು ಕನ್ನಡದಲ್ಲಿದೆ, ಇರಲಿ ಬಿಡಿ. ಆದ್ದರಿಂದ ನಿಮ್ಮನ್ನ ಆಸ್ಪತ್ರೆಯಲ್ಲಿ ನೋಡಲಿಕ್ಕೆ ಬಂದವರಿಗೂ ಕೂಡ ಚೆನ್ನಾಗಿ ಬೈದು ಅಥವಾ ಅವರಿಗೆ ದರ್ಶನವೇ ಕೊಡದೆ, ನನಗೆ ಯಾರನ್ನ ನೋಡೋಂಗಿಲ್ಲ, ಯಾರು ನೋಡಬೇಕಾಗಿಲ್ಲ ಅಂದವ್ರಿಗೆಲ್ಲ ಹಿಂತಿರುಗಿಸ್ಬಿಡು ಅಂತ ಮಗನಿಗೋ ಮಗಳಿಗೋ ಹೇಳಿ ಅಲ್ಲಿಯೂ ಕೋಪ. ಆವಾಗ ಏನಾಗಿದೆ, 2 ಸಮಸ್ಯೆ ಇದೆ. ಒಂದು, ನಿಮಗೆ ರೋಗ ಇದೆ ಅಥವಾ ಅಪಘಾತ ಆದದ್ರಿಂದ ನೀವು ಆಸ್ಪತ್ರೆ ಸೇರಿದ್ದೀರಾ. ಅದಲ್ಲದೆ ಈಗ ನಿಮ್ಮ ವರ್ತನೆ ಸ್ನೇಹಯುತವಾದದ್ದಲ್ಲ, ನೀವು ತೋರಿಸುತ್ತಿರುವಂತಹ ವರ್ತನೆ ಕೂಡ ತುಂಬ ರಾಜಸಿಕ ಅಥವಾ ತಾಮಸಿಕ ಆಗಿದೆ, ಅದು ಸಲ್ಲದು. ಆದ್ರಿಂದ ಚಿನ್ಮಯಾನಂದರು ಹೇಳ್ತಾ ಇದ್ರು,
ಏನೇ ಬರಲಿ ನಿಮ್ಮಲ್ಲಿ, ನಿಮ್ಮ ಒಳ್ಳೆಯತನವನ್ನು ಕಳ್ಕೊಳ್ಬೇಡಿ. ನಿಮ್ಮ ಒಳ್ಳೆಯತನವನ್ನು ಉಳಿಸ್ಕೊಂಡು ನಿಮ್ಮಲ್ಲಿ ಬೇರೆ ಏನೋ ದೌರ್ಬಲ್ಯ ಇರ್ಬೋದು. ಯಾಕಂದ್ರೆ ಎಷ್ಟೋ ಕೆಲವು ಒಳ್ಳೆಯವರು ಬಹಳ ಕ್ಷಿಪ್ರವಾಗಿ ಬೇಗನೆ ಕೆಲಸ ಮಾಡೋದಿಲ್ಲ. ಒಳ್ಳೆ ಮನುಷ್ಯರು, ಅದು ಬಹಳ ನಿಧಾನಿಗಳು. ಅಂಥವರು ನಾನು ಒಳ್ಳೆಯವನಾದರೂ ಕೂಡ ನನ್ನ ಕೆಲಸ ಎಲ್ಲ ತುಂಬಾ ನಿಧಾನ ಆದದ್ರಿಂದ ಈ ರೀತಿ ನನಗೆ ಎಲ್ಲರಿಗೆ ಸಿಕ್ಕಿದಷ್ಟು ಯಶಸ್ಸು ಸಿಕ್ಕಿಲ್ಲ ಅನ್ನೋದನ್ನು ಮನಗಂಡು ಅದನ್ನ ಸರಿಪಡಿಸ್ಕೊಳ್ಬೇಕು. ಇನ್ನು ಮುಂದೆ ಬಂದ ಕೆಲಸವನ್ನೆಲ್ಲ ಅಚ್ಚುಕಟ್ಟಾಗಿ ಒಳ್ಳೆ ಸಮಯದೊಳಗೆ 3 ದಿವಸ ಕೊಟ್ಟಿದ್ದಾರೆ, 3ನೇ ದಿವಸ ಆ ಕೆಲಸ ಮುಗಿಸಿ ವಾಪಸ್ ಹಿಂತಿರುಗಿಸಿ ಒಪ್ಪಿಸ್ತೀನಿ ಅಂತ ಸಂಕಲ್ಪ ಮಾಡಿ ಆ ಪ್ರಕಾರ ಮುಂದುವರಿಬೇಕು. ವಾಟ್ ಯು ಗೆಟ್ ಈಸ್ ಯುವರ್ ಪ್ರಾರಬ್ಧ, ವಾಟ್ ಯು ಡೂ ವಿತ್ ವಾಟ್ ಯು ಗೆಟ್ ಈಸ್ ಯುವರ್ ಪುರುಷಾರ್ಥ. ದಿನದಿನೂ ನಿಮಗೆ ಸಿಗುವಂತಹ ಅವಕಾಶಗಳನ್ನು ಚಂದವಾಗಿ ಉಪಯೋಗಿಸ್ಕೊಂಡು, ಒಳ್ಳೆಯತನದಿಂದ ಉಪಯೋಗಿಸ್ಕೊಂಡು, ಸದ್ಬುದ್ಧಿಯಿಂದ ಉಪಯೋಗಿಸ್ಕೊಂಡು ನೀವು ದೇವರನ್ನ ಸಂತುಷ್ಟಗೊಳಿಸಿ. ಇನ್ನೊಂದು ಕಡೆ ಹೇಳಿದ್ರು, ವಾಟ್ ಯು ಗೆಟ್ ಈಸ್ ಗಾಡ್ಸ್ ಗಿಫ್ಟ್ ಟು ಯು, ಬಟ್ ವಾಟ್ ಯು ಡೂ ವಿತ್ ವಾಟ್ ಯು ಗೆಟ್ ಈಸ್ ಯುವರ್ ಗಿಫ್ಟ್ ಟು ಗಾಡ್. ಅಲ್ಲಿ ಒಂದು ಮಾತು ಮತ್ತೆ ಸೇರಿಸ್ತಾರೆ, ಸರ್ಪ್ರೈಸ್ ಗಾಡ್ ಬೈ ಗಿವಿಂಗ್ ಹಿಮ್ ಸಚ್ ಎ ಗಿಫ್ಟ್ ದಟ್ ಹಿ ಆಲ್ಸೋ ವುಡ್ ನಾಟ್ ಹ್ಯಾವ್ ಎಕ್ಸ್ಪೆಕ್ಟೆಡ್. ಅವರು ನಿಮಗೇನೋ ಒಳ್ಳೇದು ಕೊಡ್ತಾನೆ, ಏನೋ ಒಳ್ಳೇದು ಮಾಡ್ತಾನೆ ಭಗವಂತ. ಅವನು ಬಹಳ ಕರುಣಾಳು, ಅವನ ಕಡೆ ನಾವು ಧನ್ಯವಾದ ಹೇಳ್ತೀವಿ, ಕೃತಜ್ಞತೆ ಹೇಳ್ತೀವಿ. ಆದರೆ ಅವನು ನಮಗೆ ಕೊಟ್ಟಂತ ಸಂಪತ್ತಿರಬಹುದು, ಯೌವನ ಇರಬಹುದು, ಒಳ್ಳೆ ಆರೋಗ್ಯ ಇರಬಹುದು, ಯಾವುದೋ ಪ್ರತಿಭೆ ಇರಬಹುದು, ಅವುಗಳನ್ನು ಉಪಯೋಗಿಸ್ಕೊಂಡು ನಾವು ಜನರ ಸೇವೆ ಮಾಡಿ ನಾವು 10 ಜನರಿಗೆ ಸಂತೋಷ ಕೊಟ್ರೆ ಅದು ಜನರನ್ನು ಸೇವೆ ಮಾಡುವ ಮೂಲಕ ನಿಮ್ಗೆಲ್ಲರಿಗೂ ತಿಳಿದಂತೆ ಅದು ಜನಾರ್ದನನ ಸೇವೆ. ನರನ ಸೇವೆ ಮಾಡುವುದು ನಾರಾಯಣನ ಸೇವೆ. ಆದ್ರಿಂದ ಭಗವಂತ ನಿಮಗೆ ಒಳ್ಳೆಯದನ್ನು ಕೊಟ್ರೆ ಅದನ್ನು ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಜನರಿಗೆ ಹಿತ ಆಗುವಂತೆ ಮಾಡಿ ಭಗವಂತನ ಸಂತುಷ್ಟಗೊಳಿಸಬೇಕು. ವಾಟ್ ಯು ರಿಸೀವ್ ಇಸ್ ಗಾಡ್ಸ್ ಗಿಫ್ಟ್ ಟು ಯು, ವಾಟ್ ಯು ಡೂ ವಿತ್ ವಾಟ್ ಯು ರಿಸೀವ್ ಈಸ್ ಯುವರ್ ಗಿಫ್ಟ್ ಟು ಗಾಡ್, ಯು ಆರ್ ಆಫರಿಂಗ್ ಟು ಗಾಡ್. ಈ ಪ್ರಕಾರವಾಗಿ ಅದ್ಭುತವಾಗಿ ಕರ್ಮ ಸಿದ್ಧಾಂತವನ್ನ ಶ್ರೀ ಸ್ವಾಮಿ ಚಿನ್ಮಯಾನಂದರು ತಿಳಿಸ್ಕೊಡ್ತಿದ್ರು. ಅಂತೂ ಕರ್ಮ ಅನ್ನುವಂಥದ್ದು ಇಲ್ಲಿ ಕರ್ಮ ಸಿದ್ಧಾಂತ. ದಯವಿಟ್ಟು ಇದನ್ನ ಕರ್ಮ ಯೋಗದ ಜೊತೆ ಮಿಶ್ರ ಮಾಡಬೇಡಿ. ಕರ್ಮ ಯೋಗ ಅನ್ನೋದು ಒಂದು ಸಾಧನೆಯ ರೂಪ, ಕರ್ಮ ಯೋಗ ಅನ್ನೋದು ಒಂದು ಸಾಧನೆಯ ಪ್ರಕಾರ. ಇಟ್ ಈಸ್ ಒನ್ ಆಫ್ ದಿ ಪಾತ್ಸ್, ಒನ್ ಆಫ್ ದಿ ವೇಸ್ ಟು ಡೂ ಸಾಧನ. ನಾವು ಮಾಡುತ್ತಿರುವುದನ್ನೆಲ್ಲ ಭಗವಂತನ ಸಂತೋಷಕ್ಕಾಗಿ, ಜನರ ಸಂತೋಷಕ್ಕಾಗಿ ಮಾಡ್ತಾ ಹೋದ್ರೆ, ನಮ್ಮ ಸ್ವಾರ್ಥವನ್ನು ಬದಿಗಿಟ್ಟು ಮಾಡ್ತಾ ಹೋದ್ರೆ ಆ ಪ್ರಕಾರ ಕೆಲಸ ಮಾಡುವ ಬಗೆ ಇದೆಯಲ್ಲ, ಅದು ಕರ್ಮಯೋಗ. ಇವತ್ತು ನಾವು ಮಾತಾಡ್ತಿರುವುದು ಕರ್ಮಯೋಗ ಅಲ್ಲ, ಕರ್ಮ ಸಿದ್ಧಾಂತ. ನಮಗೇನು ದೊರೆಯುತ್ತೆ, ಇಲ್ಲಿವರೆಗೇನು ದೊರೆಯಿತು, ಇಂದು ಜೀವನದ ಶೇಷ ಭಾಗದಲ್ಲಿ ಮಿಕ್ಕಿರುವ ವರ್ಷಗಳಲ್ಲಿ ಏನು ದೊರಕಬಹುದು, ಅಥವಾ ಈ ಜನ್ಮ ಮುಗಿದ ನಂತರ ಮುಂದೆ ನಮಗೆ ಏನು ಸಿಗಬಹುದು, ಇದೆಲ್ಲವೂ ಏನು ಅಂತ ಹೇಳಿದ್ರೆ ನಮ್ಮ ಪೂರ್ವ ಕರ್ಮದ ಅನುಗುಣವಾಗಿ ಅನುಸಾರವಾಗಿ ಇರುತ್ತೆ ಅಂತ ಹೇಳುವುದೇ ಕರ್ಮ ಸಿದ್ಧಾಂತ. ಸನಾತನ ಧರ್ಮವು ಕರ್ಮ ಸಿದ್ಧಾಂತಕ್ಕೆ ಬಹಳಷ್ಟು ತಿಳಿಯಲ್ಪಟ್ಟಿದೆ. ಅಥವಾ ಜನರು ಹಿಂದೂ ಧರ್ಮವಾ, ಅವರಲ್ಲಿ ಕರ್ಮ ಸಿದ್ಧಾಂತದ ಬಹಳ ಜೋರಾಗಿದೆ ಅಂತ ಹೇಳ್ತಾರೆ. ಒಬ್ಬ ಶಿಕಾಗೋ ಪ್ರೊಫೆಸರ್ ಅಂತೂ ಹೇಳಿದ, ಹಿಂದೂ ಧರ್ಮದಲ್ಲಿ 3 ಕೆ ಇದೆ, ಇಂಗ್ಲಿಷ್ ಆಲ್ಫಾಬೆಟ್ ಕೆ. ಕಾಸ್ಟ್, ಕರ್ಮ ಅಂಡ್ ಕೌ ಅಲ್ಲಿ. ಕಾಸ್ಟ್ ಮತ್ತೆ ಕೌ ಅಲ್ಲಿ ಸ್ಪೆಲ್ಲಿಂಗ್ ಪ್ರಕಾರ ಕೆ ಇಲ್ಲದಿದ್ರೂ ಕೂಡ ಉಚ್ಚಾರಣೆ ಕ ಅಂತ ಇದೆ ಅಲ್ಲ. ಕಾಸ್ಟ್, ಕರ್ಮ ಅಂಡ್ ಕೌ ಆರ್ ದಿ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹಿಂದೂಯಿಸಮ್ ಅಂದ್ಬಿಟ್ಟ. ಅದು 100ಕ್ಕೆ 100 ಸತ್ಯವಲ್ಲ. ನಮ್ಮಲ್ಲಿ ಕಾಸ್ಟ್, ಕರ್ಮ, ಕೌ ಅದಲ್ಲದೆ ಬೇರೆ ಎಷ್ಟೋ ವಿಷಯಗಳಿವೆ. ಪೂಜಾ ವಿಧಾನಗಳಿವೆ, ಜಪ ವಿಧಾನಗಳಿವೆ, ಭಕ್ತಿ, ಕರ್ಮ, ಯೋಗ, ಜ್ಞಾನ, ಈ ಬೇರೆ ಬೇರೆ ಮಾರ್ಗಗಳ ಬಗ್ಗೆ ತುಂಬ ಬೆಳಕನ್ನು ಚೆಲ್ಲಿದ್ದಾರೆ ನಮ್ಮ ಪೂರ್ವಜರು. ಮತ್ತು ಮೋಕ್ಷ ಅಂದ್ರೇನು, ಆತ್ಮದ ಸ್ವರೂಪ ಅಂದ್ರೇನು, ಆತ್ಮ ಬಹಳಷ್ಟು ಆತ್ಮಗಳಿವೆಯೋ ಅಥವಾ ಒಂದೇ ಆತ್ಮ ಬಹಳಷ್ಟು ಇರುವ ಹಾಗೆ ತೋರಿ ಬರುತ್ತೆಯೋ ಇತ್ಯಾದಿಯಾಗಿ ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತ ಮತ್ತು ಇನ್ನೆಷ್ಟೋ ಬಗೆಗಳೆಲ್ಲ ಇದ್ದು, ಅವುಗಳೆಲ್ಲರಿಗೆ ಹೋಲಿಸಿದ್ರೆ ಈ ಕಾಸ್ಟ್, ಕೌ ಅಂಡ್ ಕರ್ಮ, ಕಾಸ್ಟ್ ಜಾತಿ ಅಥವಾ ವರ್ಣ,
ಕರ್ಮ ನಾವು ಮಾಡಿದ್ದ ಹಾಗೆ ನಮಗೆ ಫಲ ಸಿಗುತ್ತೆ ಅನ್ನುವಂಥ ಸಿದ್ಧಾಂತ, ಮತ್ತು ಕೌ ದನಗಳನ್ನು ಗೌರವಿಸುವಂತಹದ್ದು, ಕೆಲವು ಸಂದರ್ಭಗಳಲ್ಲಿ ದನಗಳನ್ನು ಪೂಜಿಸುವುದು ಕೂಡ, ಇವುಗಳು ಸನಾತನ ಧರ್ಮದಲ್ಲಿ, ಹಿಂದೂಯಿಸಂನಲ್ಲಿ ಇವೆ ಅನ್ನೋದೇನೋ ಸರಿ, ಆದರೆ ಅವುಗಳನ್ನು ಬೇಕಾದ್ದಕ್ಕಿಂತ ಹೆಚ್ಚು ಮೇಲೆತ್ತಿಡುವುದು ಸರಿಯಲ್ಲ. ಈ ಮೂರರಲ್ಲಿಯೂ ಇತ್ತೀಚೆಗೆ ಹೊಸ ಹೊಸ ಚಿಂತನೆಗಳು ತುಂಬ ಬಂದಿವೆ. ಅವುಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಇದೆ. ಅವಸರವಾಗಿ ಅವುಗಳ ಮೇಲೆ ಯಾವುದೋ ಒಂದು ಕಲ್ಪನೆ ಮಾಡಿಕೊಂಡ್ರೆ ಅದು ನ್ಯಾಯವಾಗುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಈ ಮಾಡಿದ್ದುಣ್ಣೋ ಮಹಾರಾಯ. ಇವತ್ತು ಈ ವಿಷಯವನ್ನು ನಿಮ್ಮೆಲ್ಲರಿಗೆ ತಿಳಿಸಿದಾಗ ಒಂದು ಚಿತ್ರವೂ ಕಳಿಸಲಾಯಿತು. ಆ ಚಿತ್ರದಲ್ಲಿ ಒಬ್ಬ ಯುವಕ ಒಂದು ಗಿಡ ಚೆನ್ನಾಗಿ ಬೆಳೀಲಿ ಅಂತ ಒಂದು ಕೋಲನ್ನ ಆ ಗಿಡಕ್ಕೆ ಆಧಾರವಾಗಿ ಕೊಡ್ತಾನೆ. ಆ ಗಿಡ ಇಲ್ವಾದ್ರೆ ಬಿದ್ದು ಹೋಗ್ತಿತ್ತು. ಆ ಗಿಡ ಒಂದು ಕೋಲನ್ನ ಆಧಾರವಾಗಿಟ್ಕೊಂಡು ಅದರ ಸುತ್ತ ಬಳ್ಳಿ ಬೆಳೆಯುತ್ತಾ ಆಮೇಲೆ ದೊಡ್ಡ ಮರ ಆಗ್ಬಿಡುತ್ತೆ. ಆಮೇಲೆ ಒಂದು 30-40 ವರ್ಷದ ನಂತರ ಒಳ್ಳೆ ದೊಡ್ಡ ಮರ ಆಗ್ಬಿಟ್ಟು ಆವಾಗ ಈ ಸಣ್ಣ ಹುಡುಗ ಅಥವಾ ಯುವಕ ಮುದುಕನಾಗ್ಬಿಟ್ಟಿದ್ದಾನೆ. ಈ ಮುದುಕನಿಗೆ ನಡಿಲಿಕ್ಕೆ ಒಂದು ಆಧಾರವಾಗಿ ಒಂದು ಕೋಲು ಬೇಕು. ಆಗ ಆ ದೊಡ್ಡ ಮರ, ಒಂದು ಕಾಲದಲ್ಲಿ ಆ ಮರ ಬೆಳಿಬೇಕಾದ್ರೆ ಬೆಳೆಯೋದೇನ್ ಬಿಡಿ, ಜೀವಂತ ಉಳಿಲಿಕ್ಕೋಸ್ಕರ ಈತ ಒಂದು ಕೋಲು ಕೊಟ್ಟಿದ್ದ. ಇವಾಗ ಆ ದೊಡ್ಡ ಮರ ತನ್ನ ಗೆಲ್ಲುಗಳಿಂದ, ತನ್ನ ಕೊಂಬೆಗಳಿಂದ ಈತನಿಗೆ ಒಂದಲ್ಲ ಎರಡಲ್ಲ 10 ಕೋಲ್ ಬೇಕಾದ್ರೆ ಮಾಡ್ಕೊ, ನನ್ನಿಂದ ಈ ರೆಂಬೆಯನ್ನು ತಗೊಂಡು ಅದನ್ನು ಸ್ವಲ್ಪ ಶೇಪ್ ಮಾಡಿ ಇದು ಕೋಲನ್ನು, ಆಧಾರ ಕೋಲನ್ನು ಮಾಡ್ಕೊ ಅಂತ ಮೊದಲು ಇವನು ಗಿಡಕ್ಕೆ ಕೊಟ್ಟಿದ್ದು ಕೋಲು. ಇವನು ಮಾಡಿದ ಉಪಕಾರಕ್ಕೆ ಎಷ್ಟೋ ವರ್ಷಗಳ ನಂತರ ಆ ಮರವು ಇವನಿಗೆ ಪ್ರತ್ಯುಪಕಾರ ಮಾಡುತ್ತೆ. ಆ ರೀತಿಯಲ್ಲಿ ನಾವು ದಿನವೂ ಜಾಗರೂಕತೆ ವಹಿಸಿಕೊಂಡು ಸತ್ಕರ್ಮಗಳನ್ನು ಮಾಡಿದರೆ ಆಗ ನಮ್ಮ ಭವಿಷ್ಯ ಉತ್ತಮವಾಗುತ್ತೆ. ಮತ್ತು ಹಿಂದೆ ಮಾಡಿದ ತಪ್ಪು ಕರ್ಮಗಳ ಪರಿಣಾಮವೂ ಕೂಡ ಕಡಿಮೆ ಆಗುತ್ತೆ. ಪೂರ್ತಿ ಹೋಗದಿದ್ರೂ ಕೂಡ ಒಂದೇ ಆ ಪರಿಣಾಮಗಳು ಕಡಿಮೆ ಆಗ್ತವೆ, ಅಥವಾ ಆ ಪರಿಣಾಮಗಳು ಬಂದಾಗ ಅವುಗಳನ್ನು ಸಹಿಸಿಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲಿ ಉದ್ಭವಿಸುತ್ತೆ. ಈ ಥರ ಕರ್ಮ ಸಿದ್ಧಾಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಆಸ್ ಯು ಸೋ ಶಲ್ ಯು ರೀಪ್. ಯಾವ ರೀತಿ ಬೀಜವನ್ನು ಬಿತ್ತುತ್ತೀರೋ ಆ ಪ್ರಕಾರವಾಗಿ ಆ ಬೀಜಕ್ಕೆ ಅನುಗುಣವಾಗಿ ಗಿಡವು ಬರುತ್ತೆ. ಯಾವ ರೀತಿ ಬಿತ್ತುವಿರಾ ಅದೇ ರೀತಿಯಲ್ಲಿ ಆಮೇಲೆ ಕೃಷಿಯ ಫಲವನ್ನು ಪಡೆಯುತ್ತೀರಾ ಅಂತ ಇಂಗ್ಲಿಷ್ನಲ್ಲೂ ಇದೆ. ಅದರಿಂದ ಬಹುಮಟ್ಟಿಗೆ ಇದು ಪ್ರಪಂಚದ ಎಲ್ಲ ಧರ್ಮಗಳು ಒಪ್ಪುವಂಥ ಮಾತು. ಆದರೆ ಸನಾತನ ಧರ್ಮದಲ್ಲಿ ಚಿಕ್ಕ ನಮ್ಮ ಕೃತ್ಯಗಳು, ಚಿಕ್ಕ ಕಾರ್ಯಗಳು ಕೂಡ, ಅದ್ಯಾರೋ ಚಿತ್ರಗುಪ್ತ ಅಂತಿದ್ದಾನಂತೆ, ಯಾವುದೋ ದೇವತೆ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಅನುಗುಣವಾದ ಫಲವನ್ನು ಆತ ಕೊಡಿಸ್ತಾನೆ ಅಂತ ಒಂದು ನಂಬಿಕೆ ಇದೆ. ಎವ್ರಿ ಸ್ಮಾಲ್ ಥಿಂಗ್ ಕೌಂಟ್ಸ್. ಕೆಲವರಂತೂ ಎಷ್ಟರ ಮಟ್ಟಿಗೆ ನಂಬ್ತಾರಂದ್ರೆ, ಇನ್ನೊಬ್ಬರ ಕಡೆ ಒಳ್ಳೆಯ ವಿಚಾರ ನಮ್ಮ ಮನಸ್ಸಲ್ಲಿ ತಂದ್ಕೊಂಡ್ಬಿಟ್ರೆ ಅದರಿಂದ ನಮಗೆ ಪುಣ್ಯ ಬರುತ್ತೆ. ಇನ್ನೊಬ್ಬರ ಕಡೆ ಕೆಟ್ಟ ವಿಚಾರ, ಅವರ ಬಗ್ಗೆ ದ್ವೇಷ ಹೊಂದಿರುವಂತಹ ವಿಚಾರ ಮಾಡಿದರೆ ಅದರಿಂದ ನಮಗೇನೇ ಕೆಟ್ಟದಾಗುತ್ತೆ ಅನ್ನುವಾಗಿ ವಿಚಾರದ ಮಟ್ಟದಲ್ಲಿ ಕೂಡ ನೀವೇನು ಮಾಡಲಿಲ್ಲ, ಬರೇ ಆಲೋಚನೆ ಮಾಡಿದ್ರಿ, ನಾಳೆ ಬರಲಿ ಅವನಿಲ್ಲ, ಅವನ ಮೇಲೆ ನಾನು ಕೋಳೆ ಮೊಟ್ಟೆ ಎಸಿತೀನಿ ಅಂತ ಆಲೋಚನೆ ಮಾಡಿದ್ರಷ್ಟೇ. ನಾಳೆ ಅವನು ನಿಜವಾಗಿ ಬಂದಾಗ ಅವನು ಮಾಲಾರ್ಪಣೆ ಮಾಡಿದ್ರಿ ನೀವು, ಅಥವಾ ಒಳಗೆ ಕರೆಸಿ ನೀರು ಮತ್ತು ಬೆಲ್ಲ ಕೊಟ್ರಿ. ಆದರೆ ಮೊದಲಿನ ದಿವಸ ಅವನು ಬರಲಿ ರಸ್ತೆಗೆ, ನಾನು ನನ್ನ ಕಿಟಕಿಯಿಂದಲೇ ಅವನ ಕಡೆ ಒಂದು ಕೋಳಿ ಮೊಟ್ಟೆ ಎಸೆದು ಅವನ ಮುಖದ ಮೇಲೆ ಹಾಕ್ತೀನಿ ಅಂತ ಒಂದು ಆಲೋಚನೆ ಮಾಡಿದ್ರಿ. ಅದು ಕೂಡ ದುಷ್ಕರ್ಮ ಅಂತ ಹೇಳುವವರಿದ್ದಾರೆ. ಇದೆಲ್ಲ ಫೈನರ್ ಡೀಟೇಲ್ಸ್ ಅಂತ ಹೇಳೋದು. ಆದರೆ ಸಂಗ್ರಹವಾಗಿ ಒಳ್ಳೆಯದರಿಂದ ನಮಗೆ ಒಳ್ಳೆಯದು ಬರುತ್ತೆ, ಕೆಟ್ಟದ್ರಿಂದ ನಮಗೆ ಕೆಟ್ಟದ್ದು ಬರುತ್ತೆ. ಇದೇ ಕರ್ಮ ಸಿದ್ಧಾಂತ. ದಿ ರಿಸಲ್ಟ್ ಆರ್ ದಿ ಫ್ಯೂಚರ್ ಈಸ್ ಇನ್ ಅಕಾರ್ಡೆನ್ಸ್ with your action or how you live presently at present time ಅನ್ನೋದನ್ನು ಹೇಳ್ಬೋದು. ಇಲ್ಲಿಗೆ ಮುಗಿಸೋಣವಂತೆ. ಓಂ ನಮಃ ಶಿವಾಯ.